ಫ್ರೆಂಡ್ಸ್ ನಮಸ್ತೆ, ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ಬೀಟ್ ಫಾರೆಸ್ಟ್ ಎಕ್ಸಾಮು ಮತ್ತು ಲ್ಯಾಂಡ್ ಸರ್ವರ್ ಎಕ್ಸಾಮ್ ಇನ್ನೇನು ಹತ್ತಿರದಲ್ಲೇ ಆಗೋ ಚಾನ್ಸಸ್ ಇದೆ. ಈ ಎರಡೂ ಎಕ್ಸಾಮ್ಸಲ್ಲಿ ನಿಮಗೆ ಗೊತ್ತಿದೆ, ಮ್ಯಾಥ್ಸ್ ಪ್ರಶ್ನೆಗಳು ಸಾಕಷ್ಟು ಕೇಳ್ತಾನೆ. ಕಾಮನಾಗಿ ಎರಡೂ ಎಕ್ಸಾಮಲ್ಲಿ ಬರ್ತಕ್ಕಂಥ ಕೆಲವೊಂದು ಇಂಪಾರ್ಟೆಂಟ್ ಮ್ಯಾಥ್ಸ್ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಸಿಂಪಲಾಗಿ ಬಿಡಿಸೋದು ಹೇಳ್ಕೊಡ್ತೀನಿ. ಅದಕ್ಕಿಂತ ಬಿಫೋರಾಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ. ಹಾಗೆ ಎಸ್ಪೆಷಲಿ ಕರ್ನಾಟಕದಲ್ಲೇ ವಿಶೇಷವಾಗಿ ಎರಡೂ ಕೋರ್ಸ್ಗಳಿಗೆ ಸಿಲೆಬಸ್ ವೈಸು, ಟಾಪಿಕ್ ವೈಸು ಕ್ಲಾಸಸ್ನ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಮಾಡಿದ್ವಿ. ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಗೂಗಲ್ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ರೆ ಅಲ್ಲಿ ಲ್ಯಾಂಡ್ ಸರ್ವೇರು ಮತ್ತು ಬೀಟ್ ಫಾರೆಸ್ಟ್ ಎಕ್ಸಾಮ್ ಸಂಬಂಧಪಟ್ಟಂತೆ ಆನ್ಲೈನ್ ಕ್ಲಾಸಸ್ ಅವೈಲೇಬಲ್ ಇದ್ದಾವೆ. ಸೊ ಅಲ್ಲಿ ನೀವೇನಾದ್ರು ಮನಿ ಬ್ಯಾಕ್ ಗ್ಯಾರಂಟಿ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಅಥವಾ ಅದನ್ನು ಸೆಲೆಕ್ಟ್ ಮಾಡಿ ಪರ್ಚೇಸ್ ಮಾಡಿದ್ದೆ ಆದರೆ 15 ಡೇಸ್ ಒಳಗಡೆ ನಮ್ಮ ಕ್ಲಾಸ್ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ನಿಮ್ಮ ಅಮೌಂಟು ರೀಫಂಡ್ ಮಾಡ್ಕೋಬೋದು, ಕ್ಲೈಮ್ ಮಾಡ್ಕೋಬೋದು. ಸೊ ಈ ಗ್ಯಾರಂಟಿ ಕೂಡ ಕೊಡ್ತೀವಿ. ಆದಷ್ಟು ಎಕ್ಸಾಮ್ ಇಯರ್ ಇರೋದ್ರಿಂದ ನೀವು ಕೂಡಲೇ ಈ ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ 100% ನಿಮಗೆ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ. ಈ ಒಂದು ಕ್ಲಾಸಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಬಿಡಿಸೋದು ಹೇಳ್ಕೊಡ್ತೀನಿ. ಅದರಲ್ಲಿ ಮೊದಲನೇ ಪ್ರಶ್ನೆ ಏನಿದೆ ನೋಡ್ತಾ ಬನ್ನಿ. From a point P which is at a distance of 17 cm from the center O of a circle of radius 8 cm. The pair of tangents PQ and PR to the circle are drawn. The area of triangle OPQ is ಅಂತಿದೆ. 8 ಸೆಂಟಿಮೀಟರ್ ತ್ರಿಜ್ಯವಿರುವ ಓ ವೃತ್ತದ ಕೇಂದ್ರ ಓನಿಂದ 17 ಸೆಂಟಿಮೀಟರ್ ದೂರದಲ್ಲಿರುವ ಪಿ ಬಿಂದುವಿನಿಂದ ವೃತ್ತಕ್ಕೆ ಪಿ ಕ್ಯೂ ಮತ್ತು ಪಿ ಆರ್ ಜೋಡಿ ಸ್ಪರ್ಶಕಗಳನ್ನು ಎಳೆಯಲಾಗುತ್ತದೆ. ತ್ರಿಕೋನ ಒ ಪಿ ಕ್ಯೂನ ವಿಸ್ತೀರ್ಣ ಎಷ್ಟು ಅಂತ ಕ್ವಶನ್ ಕೇಳಿದ್ದಾನೆ. ಫಸ್ಟ್ ಆಫ್ ಆಲ್ ನಾವು ಈ ಪ್ರಶ್ನೆನ ಅರ್ಥ ಮಾಡ್ಕೊಂಡು ಓ ಕೇಂದ್ರವುಳ್ಳ ಒಂದು ವೃತ್ತವನ್ನು ಡ್ರಾ ಮಾಡೋಣ. ಇದು ಓ ಕೇಂದ್ರವುಳ್ಳ ವೃತ್ತ. ಸೊ ಈ ವೃತ್ತದ ತ್ರಿಜ್ಯ ಎಷ್ಟಿದೆ ಅಂದರೆ 8 ಸೆಂಟಿಮೀಟ್ರ್ ಅಂತ ಕೊಟ್ಟಿದ್ದಾನೆ. ಈ ವೃತ್ತ ಕೇಂದ್ರದಿಂದ 17 ಸೆಂಟಿಮೀಟ್ರ್ ದೂರದಲ್ಲಿ ಒಂದು ಬಿಂದು ಇದೆ. ಅದು ಯಾವುದಂದರೆ ಪಿ ಬಿಂದು. ವೃತ್ತ ಕೇಂದ್ರದಿಂದ ಇದು 17 ಸೆಂಟಿಮೀಟ್ರ್ ದೂರ ಇದೆ ಅಂತ. ಈ ಹೊರಗಿನ ಬಿಂದು ಏನಿದೆಯಲ್ಲ, ಬಾಹ್ಯ ಬಿಂದು, ಎಕ್ಸ್ಟರ್ನಲ್ ಪಾಯಿಂಟ್ ಪಿ ಇದೆಯಲ್ಲ, ಇಲ್ಲಿಂದ ಈ ವೃತ್ತಕ್ಕೆ 2 ಟ್ಯಾನ್ಸೆಂಟ್ಸ್ನ ಡ್ರಾ ಮಾಡ್ತಾರೆ. ಟ್ಯಾನ್ಸೆಂಟ್ಸ್ ಅಂದರೆ ಸ್ಪರ್ಶಕಗಳನ್ನು ಎಳಿತಾ ಇದ್ದಾರೆ. ಪಿನಿಂದ 1 ಟ್ಯಾನ್ಸೆಂಟ್ ಡ್ರಾ ಮಾಡ್ತಾರೆ. ಸೊ ನೋಡ್ರಿ, ಮತ್ತೊಂದು ಈ ಕಡೆ ಪಿನಿಂದ ಡ್ರಾ ಮಾಡಿದರೆ ಇದನ್ನು ಒಂದನ್ನು ಪಿ ಕ್ಯೂ ಮತ್ತೊಂದನ್ನು ಪಿ ಆರ್ ಅಂತ ಬರಿತೀನಿ. ಪಿ ಕ್ಯೂ ಮತ್ತು ಪಿ ಆರ್ ನಾವು ಓ ಕೇಂದ್ರವುಳ್ಳ ವೃತ್ತಕ್ಕೆ 17 ಸೆಂಟಿಮೀಟ್ರ್ ದೂರದಿಂದ ಪಿ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು, ಟ್ಯಾನ್ಸೆಂಟ್ಸ್ ಅಂತ ಕರಿತೀವಿ. ಇವಾಗ ನಾವು ಈ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇದೆಯಲ್ಲ, ಇದನ್ನು ಮತ್ತೆ ಓ ವೃತ್ತ ಕೇಂದ್ರ ಜಾಯಿನ್ ಮಾಡೋಣ. ಇಲ್ಲೂ ಕೂಡ ಜಾಯಿನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ರಿ, ಈ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಈ ಸರ್ಕಲ್ ಏನಿರುತ್ತೆ ಅಂದರೆ ಇಲ್ಲಿ 90 ಡಿಗ್ರಿ ಕೋನ ಏರ್ಪಟ್ಟಿರುತ್ತೆ. ಇಲ್ಲೂ ಕೂಡ 90 ಡಿಗ್ರಿ ಇರುತ್ತೆ, ಲಂಬವಾಗಿರುತ್ತೆ ಅಂತ ಬರಿತೀವಿ. ಸೊ ಹಾಗಾದರೆ ಇಲ್ಲಿ ಕೇಳಿರೋದು ಓ ಪಿ ಕ್ಯೂ. ಇಲ್ಲಿ ಓ ಪಿ ಕ್ಯೂ ಅಂತ ಇದೆಯಲ್ಲ, ಈ ತ್ರಿಕೋನದ ವಿಸ್ತೀರ್ಣ ಎಷ್ಟು, ವಾಟ್ ಈಸ್ ದ ಏರಿಯಾ ಆಫ್ ಟ್ರಯಾಂಗಲ್ ಓ ಪಿ ಕ್ಯೂ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿಂದ ಓ ಇದೆ, ಇಲ್ಲಿ ಪಿ ಇದೆ, ಇಲ್ಲಿ ಕ್ಯೂ ಇದೆಯಲ್ಲ, ಓ ಪಿ ಕ್ಯೂನ ವಿಸ್ತೀರ್ಣ ಎಷ್ಟು ಅಂತ ಕಂಡುಹಿಡಿಬೇಕು. ಸೊ ಇಲ್ಲಿ ನೋಡ್ರಿ, ಓನಿಂದ ಕ್ಯೂಗೆ ಇದು ರೇಡಿಯಸ್ ಎಲ್ಲ 8 ಸೆಂಟಿಮೀಟ್ರ್ ಇದೆ. ಓನಿಂದ ಪಿ ಅನ್ನೋದು 17 ಸೆಂಟಿಮೀಟ್ರ್ ದೂರದಲ್ಲಿದೆ ಅಂದರೆ ಇದು ಓ ಪಿ ಕ್ಯೂ ಅನ್ನೋದು ಲಂಬ ಕೋನ ತ್ರಿಭುಜ ಆಗುತ್ತೆ. ಓ ಪಿ ಕ್ಯೂ ಅನ್ನೋದು ಎಂಥ ತ್ರಿಭುಜ ಆಗುತ್ತೆ? ಲಂಬ ಕೋನ ತ್ರಿಭುಜ ಅಂತ ಕರಿತೀವಿ. ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಈ ಓ ಪಿ ಕ್ಯೂ ಅನ್ನೋದು ಲಂಬ ಕೋನ ತ್ರಿಭುಜ ಆಗೋದ್ರಿಂದ, ಓ ಪಿ ಕ್ಯೂ ಅನ್ನೋದು ಲಂಬ ಕೋನ ತ್ರಿಭುಜ ಆಗೋದ್ರಿಂದ ಪೈಥಾಗೋರಸ್ನ ತ್ರಿವಳಿಗಳು, ಪೈಥಾಗೋರನ್ ಟ್ರಿಪ್ಲೆಟ್ಸ್ ಇದ್ದಾವೆ. ಸೊ ಇಲ್ಲಿ 8 ಒಂದು ಸೈಡು, ಇನ್ನೊಂದು ಸೈಡ್ 17 ಇದೆ ಅಂದರೆ 8, 15, 17 ಅಂತ ಒಂದು ಪೈಥಾಗೋರಸ್ನ ತ್ರಿವಳಿ ಇದೆ. ಸೊ ಈ ಪೈಥಾಗೋರಸ್ ತ್ರಿವಳಿ ನಿಮ್ಗೆ ಏನಾದರೂ ನೆನಪಿದ್ರೆ ಆನ್ಸರ್ ಮಾಡೋದು ಸಿಂಪಲ್ಲಾಗೆ ಮಾಡ್ಬೋದು, ಇಲ್ಲಾಂದ್ರೆ ಮತ್ತೆ ಕ್ಯಾಲ್ಕುಲೇಟ್ ಮಾಡ್ತಾ ಕೂರ್ಬೇಕಾಗುತ್ತೆ. ಪೈಥಾಗೋರಸ್ ಪ್ರಮೇಯ ಅಪ್ಲೈ ಮಾಡಿ ಸೊ ಪಿನಿಂದ ಕ್ಯೂಗೆ ಎಷ್ಟು ದೂರ ಇದೆ ಅಂತ ಕಂಡುಹಿಡ್ಕೊಳ್ಳೋದಾದರೆ, ಸೊ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಒಂದು ಸೈಡ್ 8 ಇದೆ, ಮತ್ತೊಂದು ಸೈಡ್ 17 ಇದೆ. 8, 17 ಇದೆ ಅಂದರೆ ಉಳಿದಿರೋದು 15 ಅನ್ನೋದು ಪಿ ಕ್ಯೂನ ಉದ್ದ ಆಗಿರುತ್ತೆ. ಪಿ ಕ್ಯೂ 15 ಸೆಂಟಿಮೀಟ್ರ್ ಇರುತ್ತೆ ಅಂತ. ಸೊ ಹಾಗಾದರೆ ಪಿ ಕ್ಯೂ ಅನ್ನೋದು ಈ ತ್ರಿಭುಜದ ಪಾದ ಅಂತ ತಗೊಂಡ್ರೆ, ಇಲ್ಲಿ ಓ ಕ್ಯೂ ಅನ್ನೋದು ತ್ರಿಭುಜದ ಎತ್ತರ ಆಗಿರುತ್ತೆ, ಹೈಟ್ ಆಗಿರುತ್ತೆ. ಪಿ ಕ್ಯೂ ಅನ್ನೋದು ತ್ರಿಭುಜದ ಪಾದ ಅಂತ ತಗೊಂಡ್ರೆ ಇದು ಲಂಬವಾಗಿದೆ ಅಂದರೆ ಅಲ್ಲಿ ಓ ಕ್ಯೂ ಅನ್ನೋದು ತ್ರಿಭುಜದ ಎತ್ತರ ಆಗಿರುತ್ತೆ. ಸೊ ಹಾಗಾದರೆ ಆ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಬೇಕು. ಏರಿಯಾ ಆಫ್ ಟ್ರಯಾಂಗಲ್ ಅಂದರೆ ಅದು ಲಂಬ ಕೋನ ತ್ರಿಭುಜ ಆಗಿರೋದ್ರಿಂದ 1/2 ಇಂಟು ಬೇಸ್ ಇಂಟು ಹೈಟ್ ಅಂತ ಬರಿತೀವಿ.
ಹಾಫ್ ಇಂಟು ಬೇಸ್ ಇಂಟು ಹೈಟ್, ಅರ್ಧ ಇಂಟು ಪಾದ ಇಂಟು ಎತ್ತರ ಅಂತ ಬರಿತೀವಿ. ಸೊ ಇಲ್ಲಿ ಅರ್ಧ ಬರ್ಕೊಂಡು ಬಿ ಅಂದರೆ ಬೇಸ್, ಪಾದ ಇಲ್ಲಿ 15 ಸೆಂಟಿಮೀಟ್ರ್ ಇದೆ, 15 ಬರಿತಾ ಇದೀನಿ. ಸೊ ಇಂಟು ಹೆಚ್ ಅಂದರೆ ಎತ್ತರ, 8 ಸೆಂಟಿಮೀಟ್ರ್ ಇದೆ ಎತ್ತರ, 8 ಅಂತ ಬರ್ಕೊಂಡು ಸಿಂಪ್ಲಿಫೈ ಮಾಡೋಣ. 2 1 2 4 8 ಕ್ಯಾನ್ಸಲ್ ಆಗುತ್ತೆ. 15 ಇಂಟು 4 ಮಲ್ಟಿಪ್ಲೈ ಮಾಡಿರಿ, 15 4 60 ಬರುತ್ತಲ್ಲ, 60 ಚದರ ಸೆಂಟಿಮೀಟ್ರ್ ಅಥವಾ ಸ್ಕ್ವೇರ್ ಸೆಂಟಿಮೀಟ್ರ್ ಅಂತ ಇಂಗ್ಲೀಷಲ್ಲಿ ಕರಿತೀವಲ್ಲ, ಇದು ಆ ಒ ಪಿ ಕ್ಯೂ ತ್ರಿಭುಜದ ವಿಸ್ತೀರ್ಣ ಆಗಿರುತ್ತೆ. 60 ಸ್ಕ್ವೇರ್ ಸೆಂಟಿಮೀಟ್ರ್ ಬರುತ್ತೆ. 60 ಸ್ಕ್ವೇರ್ ಸೆಂಟಿಮೀಟ್ರ್ ಅಂತ ಇಲ್ಲ, ಆಪ್ಷನ್ 3 1 ಇದಿಲ್ಲ, ಇದು ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರ್ ಆಗಿ ಗೊತ್ತಾಯ್ತಾ ಈ ಕ್ವಶನ್ಗೆ ಆನ್ಸರ್ ಮಾಡೋ ವಿಧಾನ? ನೆಕ್ಸ್ಟ್ ಕ್ವಶನ್ ಬರೋಣ, ಮುಂದಿನ ಪ್ರಶ್ನೆ. ಇಫ್ cosec b equal to 2/√3 and a plus b equal to 90 degree, then the value of secant a is ಅಂತ ಇದೆ. cosec b ವ್ಯಾಲ್ಯೂ 2/√3 ಕೊಟ್ಟಿದ್ದಾನೆ. a ಪ್ಲಸ್ ಬಿ, ಎ ಕೋನ ಬಿ ಕೋನವನ್ನು ಕೂಡಿದಾಗ 90 ಡಿಗ್ರಿ ಆಗುತ್ತೆ ಅಂತ ಕೊಟ್ಟಿದ್ದಾನೆ. ಹಾಗಾದರೆ ಸೀಕೆಂಟ್ ಎನ ಮೌಲ್ಯ ಎಷ್ಟು ಅಂತ ಕೇಳಿದ್ದಾನೆ. ಇದು ಟ್ರಿಗ್ನಾಮೆಟ್ರಿಕ್ ಸಂಬಂಧಪಟ್ಟಂಥ ಪ್ರಶ್ನೆ. ಸೊ ನೀವು ಟ್ರಿಗ್ನಾಮೆಟ್ರಿಕ್ ಕೆಲವೊಂದು ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ನ ಕಲ್ತಿದ್ದೆ ಆದರೆ ಈ ಕ್ವಶನ್ಗೆ ಆನ್ಸರ್ ಮಾಡೋಕ್ಕೆ ಬರುತ್ತೆ. ಸೊ ಯಾಕಂದರೆ ನಾನು ಆ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ನೋಡ್ರಿ, ಕೊಸಿಕೆಂಟ್ 0 ಡಿಗ್ರಿ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದರೆ 0 ಬರುತ್ತೆ. ಕೊಸಿಕೆಂಟ್ 0 ಡಿಗ್ರಿ ವ್ಯಾಲ್ಯೂ ಕೊಸಿಕೆಂಟ್ ಸೈನ್ 0 ಆಗುತ್ತೆ. ನೆಕ್ಸ್ಟು ಕೊಸಿಕೆಂಟ್ 30 ಡಿಗ್ರಿ ವ್ಯಾಲ್ಯೂ, ಕೊಸೆಕ್ 30 ಡಿಗ್ರಿ ವ್ಯಾಲ್ಯೂ 2 ಆಗುತ್ತೆ. ನೆಕ್ಸ್ಟು ಕೊಸೆಕ್ 45 ಡಿಗ್ರಿ ವ್ಯಾಲ್ಯೂ, ಕೊಸೆಕ್ 45 ಡಿಗ್ರಿ ವ್ಯಾಲ್ಯೂ √2 ಬರುತ್ತೆ. ನೆಕ್ಸ್ಟು ಕೊಸೆಕ್ 60 ಡಿಗ್ರಿ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದರೆ 2/√3 ಆಗುತ್ತೆ. ಕೊಸೆಕ್ 60 ಡಿಗ್ರಿ. ಕೊಸೆಕ್ 90 ಡಿಗ್ರಿ ವ್ಯಾಲ್ಯೂ ಗೊತ್ತಿರಬೇಕು, ಕೊಸೆಕ್ 90 ಡಿಗ್ರಿ ವ್ಯಾಲ್ಯೂ ಬರುತ್ತೆ. ಇವು ಕೊಸೆಕ್ಕಿಂದ ಕೆಲವೊಂದು ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಇವು ಗೊತ್ತಿರಬೇಕು. ಕೊಸೆಕ್ 0 ವ್ಯಾಲ್ಯೂ 0 ಆಗುತ್ತೆ. ಕೊಸೆಕ್ 30 ಡಿಗ್ರಿ ವ್ಯಾಲ್ಯೂ 2 ಬರುತ್ತೆ. ಕೊಸೆಕ್ 45 ಡಿಗ್ರಿ ವ್ಯಾಲ್ಯೂ √2 ಬರುತ್ತೆ. ಕೊಸೆಕ್ 60 ಡಿಗ್ರಿ ವ್ಯಾಲ್ಯೂ 2/√3 ಆಗುತ್ತೆ. ಕೊಸೆಕ್ 90 ಡಿಗ್ರಿ ವ್ಯಾಲ್ಯೂ 1 ಆಗುತ್ತೆ. ಸೊ ಇವುಗಳ ಪರಿಚಯ ಇತ್ತು, ಇವುಗಳು ನಿಮಗೆ ಗೊತ್ತಿದ್ವು ಅಂದರೆ, ಸೊ ನಾವಿಲ್ಲಿ ಕೊಸೆಕ್ 0 ಡಿಗ್ರಿ 0 ಅಲ್ಲ, 1/sin ಕೊಸೆಕ್ 0 ಡಿಗ್ರಿ ಇನ್ಫಿನಿಟಿ ಆಗುತ್ತೆ. ಕೊಸೆಕ್ 0 ಡಿಗ್ರಿ ಏನಾಗುತ್ತೆ ಅಂದರೆ ಇನ್ಫಿನಿಟಿ ಬರುತ್ತೆ. ಸೊ ಇವುಗಳ ವ್ಯಾಲ್ಯೂಸ್ ನಮಗೆ ಕರೆಕ್ಟಾಗಿ ಗೊತ್ತಿದ್ವು ಅಂದರೆ ನಾವೇನು ಮಾಡ್ಬೋದು ಅಂದರೆ ಇಲ್ಲಿ ಎ ಪ್ಲಸ್ ಬಿ 90 ಡಿಗ್ರಿ ಯೂಸ್ ಮಾಡ್ಕೊಂಡು ಸೀಕೆಂಟ್ ಎನ ವ್ಯಾಲ್ಯೂ ಕಂಡುಹಿಡಿಬೋದು. ಅಲ್ಲಿ ಕೊಟ್ಟಿರೋದು ಕೊಸಿಕೆಂಟ್ ಬಿ ಅಂತ ಕೊಟ್ಟಿದ್ದಾನೆ. ಕೊಸಿಕೆಂಟ್ ಬಿ ವ್ಯಾಲ್ಯೂ 2/√3 ಅಂತ ಕೊಟ್ಟಿದ್ದಾನೆ. ಸೊ ಲೆಫ್ಟ್ ಸೈಡಲ್ಲಿ ಕೊಸಿಕೆಂಟ್ ಬಿ ಆಗೇ ಇರಲಿ, ಕೊಸೆಕ್ ಬಿ ಆಗೇ ಇರಲಿ, 2/√3 ಅಂದರೆ ನೋಡ್ರಿ, ಕೊಸಿಕೆಂಟ್ 60 ಡಿಗ್ರಿ ವ್ಯಾಲ್ಯೂ 2/√3 ಆಗೋದ್ರಿಂದ ಆ 2/√3ನ ರೈಟ್ ಸೈಡಲ್ಲಿ ಕೊಸೆಕ್ 60 ಡಿಗ್ರಿ ಅಂತ ಬರೀಬೋದು. ಎರಡು ಕಡೆ ಕೊಸೆಕ್ ಕ್ಯಾನ್ಸಲ್ ಆಯ್ತು ಅಂದರೆ ಬಿ ಉಳಿಯಿತು, ಇಲ್ಲಿ ಉಳಿದಿರೋದು 60 ಅಲ್ಲ, ಬಿ ಈಕ್ವಲ್ ಟು 60 ಡಿಗ್ರಿ ಬಂತು. ಬಿ ಅಂದರೆ ಕೋನ ಬಿನ ಅಳತೆ 60 ಡಿಗ್ರಿ ಬರುತ್ತೆ ಅಂತ. ಸೊ ಬಿ ಕೋನ 60 ಡಿಗ್ರಿ ನೋಡ್ರಿ, ಎ ಮತ್ತು ಬಿ ಎರಡನ್ನೂ ಕೂಡಿದಾಗ 90 ಡಿಗ್ರಿ. ಅದರಲ್ಲಿ ಬಿ ಕೋನ ಒಂದೇ 60 ಡಿಗ್ರಿ ಇದೆ ಅಂದರೆ ಎ ಕೋನ ಎಷ್ಟು ಡಿಗ್ರಿ ಇರುತ್ತೆ ಅಂದರೆ 30 ಡಿಗ್ರಿ ಇರುತ್ತೆ. ಸೊ ಎ ಕೋನದ ಅಳತೆ ಬೇಕಂದ್ರೆ ಎ ಮತ್ತು ಬಿ ಎರಡೂ ಕೂಡಿದ್ರೆ 90 ಡಿಗ್ರಿ ಆಗುತ್ತಿಲ್ಲ. ಅದರಲ್ಲಿ ಬಿ ಕೋನದ ಅಳತೆ 60 ಡಿಗ್ರಿ ಮೈನಸ್ ಮಾಡಿರಿ, ಎ ಕೋನ 30 ಡಿಗ್ರಿ ಇರುತ್ತೆ. ಸೊ ಇಲ್ಲಿ ಕಂಡುಹಿಡಿಯೋಕೆ ಕೇಳಿರೋದು ಸೀಕೆಂಟ್ ಎನ ವ್ಯಾಲ್ಯೂ ಕಂಡುಹಿಡಿಬೇಕು. ಸೀಕೆಂಟ್ ಎ ಅಂದರೆ 30 ಡಿಗ್ರಿ, ಸೀಕೆಂಟ್ ಎ ಅಂದರೆ 30 ಡಿಗ್ರಿ ಆಗುತ್ತಲ್ಲ, ಸೀಕೆಂಟ್ 30 ಡಿಗ್ರಿ ವ್ಯಾಲ್ಯೂ ಕೂಡ 2/√3ನೇ ಆಗುತ್ತೆ. ಸೀಕೆಂಟ್ 30 ಡಿಗ್ರಿ ವ್ಯಾಲ್ಯೂ 2/√3 ಬರುತ್ತೆ. ಇದಕ್ಕೆ ಆನ್ಸರ್ 2/√3ನೇ ಆಗುತ್ತೆ. ಆಪ್ಷನ್ ಫಸ್ಟ್ ಒನ್ ಕರೆಕ್ಟು. ಇದೇ ಥರ ಕೊಸೆಕ್ಸ್ನ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಬರ್ತೀವಲ್ಲ, ಸೀಕೆಂಟ್ನ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಬರ್ಕೊಂತವ್ರೆ. ಸೀಕೆಂಟ್ 30 ಡಿಗ್ರಿ ವ್ಯಾಲ್ಯೂ 2/√3 ಆಗುತ್ತೆ. ಗೊತ್ತಿಲ್ಲ ಅಂದರೆ ಕಾಸ್ 30 ಡಿಗ್ರಿ ವ್ಯಾಲ್ಯೂ ಗೊತ್ತಿದ್ರೆ ಸಾಕು. ಕಾಸ್ 30 ಡಿಗ್ರಿ ವ್ಯಾಲ್ಯೂ √3/2 ಆಗುತ್ತೆ. ಕಾಸ್ನ ರೆಸಿಪ್ರೋಕಲ್ ಸೀಕೆಂಟ್ ಆಗೋದ್ರಿಂದ ಸೀಕೆಂಟ್ 30 ಡಿಗ್ರಿ ವ್ಯಾಲ್ಯೂ ಉಲ್ಟಾ ಬರೆಯೋದು 2/√3 ಆಗುತ್ತೆ. ಹಾಗಾಗಿ ಸೊ ಸೀಕೆಂಟ್ 30 ಡಿಗ್ರಿ ವ್ಯಾಲ್ಯೂ ಇದೆ ಅಲ್ಲಿ 2/√3 ಬರುತ್ತೆ. ಫಸ್ಟ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಟ್ರಿಗ್ನಾಮೆಟ್ರಿ ಕಲ್ತವ್ರಿಗೆ ಮಾತ್ರ ಈ ಲೆಕ್ಕ ಮಾಡ್ಲಿಕ್ಕೆ ಬರೋದು. ಸೊ ನಮ್ಮ ಮೊಬೈಲ್ ಆ್ಯಪಲ್ಲಿ ಟ್ರಿಗ್ನಾಮೆಟ್ರಿನ ಇನ್ ಡೀಟೇಲಾಗಿ ಹೇಳ್ಕೊಟ್ಟಿದ್ದೀವಿ. ಪ್ರತಿಯೊಂದು ಪಾಯಿಂಟ್ಸನ್ನು ಮಿಸ್ ಆಗ್ದಂಗೆ ನಿಮಗೆ ಹೇಳ್ಕೊಟ್ಟಿದ್ದೀವಿ. ಆ ಬೇಸಿಕ್ ಪಾಯಿಂಟ್ಸನ್ನು ಯಾರು ಕರೆಕ್ಟಾಗಿ ಕಲಿತೀರೋ ಈ ಥರ ಲೆಕ್ಕಗಳನ್ನು ಮಾಡಲಿಕ್ಕೆ ಈಸಿ ಆಗುತ್ತೆ. ಓಕೆನಾ, ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ. In a family of 2 children, the probability of having at most 1 boy is ಅಂತ ನೋಡ್ರಿ. ಇಬ್ಬರು ಮಕ್ಕಳಿರುವ ಕುಟುಂಬದಲ್ಲಿ, ಒಂದು ಕುಟುಂಬದಲ್ಲಿ ಇಬ್ಬರು ಮಕ್ಕಳಿದ್ದಾರೆ ಅಂತ. ಗರಿಷ್ಠ ಒಬ್ಬ ಗಂಡು ಮಗುವನ್ನು ಹೊಂದುವ ಸಂಭವನೀಯತೆ ಅಂತಿದೆ. ಒಂದು ಕುಟುಂಬದಲ್ಲಿ ಇಬ್ಬರು ಮಕ್ಕಳಿರ್ತಾರೆ, ಅದರಲ್ಲಿ ಗರಿಷ್ಠ ಅಂದರೆ ಅತಿ ಹೆಚ್ಚು ಅಂದರೆ ಒಂದು ಗಂಡು ಮಗು ಇರ್ತಕ್ಕಂಥ ಸಂಭವನೀಯತೆ ಎಷ್ಟು ಅಂತ ಕಂಡುಹಿಡಿಬೇಕು.
ಫಸ್ಟ್ ಆಫ್ ಆಲ್ ಈ ಪ್ರಶ್ನೆಗೆ ಆನ್ಸರ್ ಮಾಡ್ಬೇಕಂದ್ರೆ ಒಂದು ಕುಟುಂಬದಲ್ಲಿ 2 ಮಕ್ಕಳಿದ್ದಾರೆ ಅಂದರೆ ಆ 2 ಮಕ್ಕಳು ಯಾವ್ಯಾವ ಆಗಿರೋ ಚಾನ್ಸಸ್ ಇರುತ್ತೆ ಅಂತ ಕಂಡುಹಿಡ್ಕೋಬೇಕು. ಸೊ ಅದನ್ನ ಇಂದ ಬರಿತೀನಿ. ಒಂದು ಕುಟುಂಬದಲ್ಲಿ 2 ಮಕ್ಕಳು ಜನಿಸ್ತವೆ ಅಂದರೆ ಒಂದು ಕಪಲ್ಸ್ಗೆ, ಗಂಡ ಹೆಂಡತಿಗೆ 2 ಮಕ್ಕಳು ಜನಿಸ್ತವೆ. ಆ 2 ಮಕ್ಕಳು ಯಾವ ಥರ ಇರುವ ಚಾನ್ಸಸ್ ಇರುತ್ತೆ ಅಂತ ನಾವು ಬರೆಯೋದಾದ್ರೆ, ಮೊದಲನೇ ಮಗು ಬಾಯಿ ಹುಟ್ಟಿ 2ನೇ ಮಗುನೂ ಬಾಯಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಒಂದು ಕುಟುಂಬದಲ್ಲಿ ಒಂದು ದಂಪತಿಗೆ 2 ಮಕ್ಕಳಿದ್ದಾರೆ ಅಂದರೆ ಫಸ್ಟನ್ನು ಹುಡುಗ ಆಗಿ 2ನೇದು ಹುಡುಗ ಹುಟ್ಟುವುದು, ಅಥವಾ ಮೊದಲನೇದು ಹುಡುಗ ಆಗಿ 2ನೇದು ಹುಡುಗಿ ಹುಟ್ಟಿರ್ಬೋದು, ಬಾಯಿ ಗರ್ಲ್ ಆಗಿರ್ಬೋದು, ಅಥವಾ ಮೊದಲನೇದು ಹುಡುಗಿ ಹುಟ್ಟಿ ಆಮೇಲೆ 2ನೇದು ಹುಡುಗ ಆಗಿರ್ಬೋದು. ಈ ಥರನೂ ಹುಟ್ಟೋ ಚಾನ್ಸಸ್ ಇದೆ. ಅಥವಾ ಮೊದಲನೇದು ಗರ್ಲ್ ಆಗಿ 2ನೇದು ಗರ್ಲ್ ಆಗೋ ಚಾನ್ಸಸ್ಸು ಕೂಡ ಇರುತ್ತೆ. ಒಂದು ಕುಟುಂಬದಲ್ಲಿ 2 ಮಕ್ಕಳು ಇರೋ ಸಾಧ್ಯತೆಗಳಂದರೆ 4 ಡಿಫ್ರೆಂಟ್ ವೇಸಲ್ಲಿ ಹುಟ್ಟೋ ಚಾನ್ಸಸ್ ಇದೆ. 2 ಗಂಡಾಗಿರ್ಬೋದು, 2 ಹೆಣ್ಣಾಗಿರ್ಬೋದು, ಮೊದಲನೇದು ಗಂಡು 2ನೇದು ಹೆಣ್ಣಾಗಿರ್ಬೋದು, ಅಥವಾ ಮೊದಲನೇದು ಹೆಣ್ಣು 2ನೇದು ಗಂಡಾಗಿರೋ ಚಾನ್ಸಸ್ ಇರುತ್ತೆ. ಒಂದು ಕುಟುಂಬದಲ್ಲಿ 2 ಮಕ್ಕಳು ಜನಿಸೋ ಸಾಧ್ಯತೆ ಈ ರೀತಿ 4 ವಿಧವಾಗಿ ಜನಿಸ್ಬೋದು. ಹಾಗಾಗಿ NS ಅಂದರೆ ಈ ಎಸ್ ಗಣದಲ್ಲಿರ್ತಕ್ಕಂಥ ಸಾಧ್ಯತೆಗಳ ಸಂಖ್ಯೆ 4 ಇದ್ದಾವೆ, 4 ಅಂತ ಬರ್ಕೋಬೇಕು. ಈ 4 ಸಾಧ್ಯತೆಯಲ್ಲಿ ಗರಿಷ್ಠ ಅಂತೇಳಿದೆ. ಗರಿಷ್ಠ ಒಬ್ಬ ಗಂಡು ಮಗು. ಸೊ ಅಲ್ಲಿ ಗರಿಷ್ಠ ಅಟ್ಮೋಸ್ಟ್ ಅಂತ ಇಂಗ್ಲೀಷಲ್ಲಿದೆ. ಗರಿಷ್ಠ ಒಂದು ಗಂಡು ಮಗು ಅಂದರೆ 1 ಅಥವಾ 1ಕ್ಕಿಂತ ಕಡಿಮೆ ಗಂಡು ಮಗು ಇರ್ತಕ್ಕಂಥ ಸಾಧ್ಯತೆಗಳನ್ನು ಬರ್ಕೋಬೇಕು. ಗರಿಷ್ಠ 1 ಅಂದರೆ 1 ಗಂಡು ಇರೋದು ಬರಿಬೇಕು, 1ಕ್ಕಿಂತ ಕಡಿಮೆ. ಗರಿಷ್ಠ ಅಂದರೆ 1 1ಕ್ಕಿಂತ ಕಡಿಮೆ, ಕನಿಷ್ಠ ಅಂದರೆ 1 1ಕ್ಕಿಂತ ಹೆಚ್ಚು ಅಂತ ಅಟ್ಮೋಸ್ಟ್ ಅಂತ ಇಂಗ್ಲೀಷಲ್ಲಿದೆ. ಅಂದರೆ ಈ ಸಾಧ್ಯತೆಗಳಲ್ಲಿ ನೋಡ್ರಿ, ಗರಿಷ್ಠ 1 ಗಂಡು ಮಗು ಅಂದರೆ ಇದರಲ್ಲಿ 1 ಗಂಡು ಮಗು ಇದೆ, ಇದನ್ನು ಬರಿಬೋದು, ಬಾಯಿ ಗರ್ಲು. ಇದರಲ್ಲಿ 1 ಗಂಡು ಮಗು ಇದೆ, ಗರ್ಲು ಬಾಯಿ, ಇದನ್ನು ಬರಿಬೋದು. ಸೊ ಗರಿಷ್ಠ 1 ಅಂದರೆ 1 ಗಂಡು ಮಗು ಇರೋ ಸಾಧ್ಯತೆಗಳು ಬರ್ಕೋಬೇಕು. 1ಕ್ಕಿಂತ ಕಡಿಮೆ ಅಂದರೆ ಯಾವುದೋ ಗಂಡು ಮಗು ಇಲ್ಲದೇ ಇರೋ ಚಾನ್ಸಸ್ ಇದೆಯಲ್ಲ, ಇದನ್ನು ಬರಿಬೇಕು. ಗರ್ಲು ಬರ್ಕೊಂಡ್ರೆ 1ಕ್ಕಿಂತ ಕಡಿಮೆ ಅಂದರೆ ಗಂಡು ಇಲ್ಲದೇ ಇರೋದು ಬರಿಬೇಕು ಅಂತ. ಎಷ್ಟು ಸಾಧ್ಯತೆಗಳಿದ್ದಾವೆ ಅಂದರೆ 3 ಸಾಧ್ಯತೆಗಳಿದ್ದಾವೆ. NE = 3 ಬರಿತೀವಿ. NS ವ್ಯಾಲ್ಯೂ 4, NE ವ್ಯಾಲ್ಯೂ 3 ಇದೆ. ಸೊ ದೇರ್ಫೋರ್ ಇವಾಗ ಸಂಭವನೀಯತೆ ಬರಿಬೇಕು, P ಬರಿಬೇಕಂದ್ರೆ ಯಾವಾಗಲೂ NE ವ್ಯಾಲ್ಯೂ ಮೇಲೆ ಬರಿಬೇಕು, NS ವ್ಯಾಲ್ಯೂ ಕೆಳ ಬರ್ಕೋಬೇಕು. ಸೊ ಒಂದು ಕುಟುಂಬದಲ್ಲಿ 2 ಮಕ್ಕಳು ಹುಟ್ಟಿ ಅದರಲ್ಲಿ ಗರಿಷ್ಠ 1 ಗಂಡು ಮಗು ಇರುವ ಸಂಭವನೀಯತೆ ಅಂದರೆ 3/4 ಬರುತ್ತೆ. 3/4 ಅನ್ನೋದಿಲ್ಲಿ ಆಪ್ಷನ್ ಫಸ್ಟ್ ಒನ್ನಲ್ಲಿದೆ. ದಿಸ್ ಇಸ್ ದ ಆನ್ಸರ್. ಕ್ಲಿಯರಾ? ಈ ರೀತಿ ಲೆಕ್ಕ ಬಿಡಿಸ್ಬೋದು. ನೆಕ್ಸ್ಟ್ ಕ್ವಶನ್ ಬನ್ನಿ, ಮುಂದಿನ ಪ್ರಶ್ನೆ. 2 dice are thrown together, the probability of getting the same number on both the dice ಅಂತ. 2 ದಾಳಗಳನ್ನು ಒಟ್ಟಿಗೆ ಎಸೆಯಲಾಗುತ್ತದೆ, 2 ದಾಳಗಳಲ್ಲಿ ಒಂದೇ ಸಂಖ್ಯೆ ಬರುವ ಸಂಭವನೀಯತೆ ಅಂತೇಳಿದನು. ಸಂಭವನೀಯತೆ ಪಾಠನ ಬೇಸಿಕ್ಕಿಂದ ಕಲ್ತಲ್ಲಿ ಮಾತ್ರ ಈ ಥರ ಲೆಕ್ಕಗಳನ್ನು ನಾನು ಹೇಳಿ ಅರ್ಥ ಮಾಡಿಸ್ಬೋದು. ಇದು ಒಂದೇ ಲೆಕ್ಕಕ್ಕೆ ಅಷ್ಟೆಲ್ಲ ಇನ್ಫಾರ್ಮೇಷನ್ ಹೇಳ್ತಾ ಕೂರೋದಕ್ಕೆ ಲೇಟ್ ಆಗುತ್ತೆ. ಫಸ್ಟ್ ಆಫ್ ಆಲ್ 2 ದಾಳಗಳನ್ನ ಒಟ್ಟಿಗೆ ಎಸೆದಾಗ ಎಷ್ಟು ಫಲಿತಾಂಶಗಳು ಬರೋ ಸಾಧ್ಯತೆ ಇದೆ ಅಂದರೆ, ಸೊ 1 ದಾಳಕ್ಕೆ 6 ಮುಖಗಳಲ್ಲ, ಅಥವಾ 2 ದಾಳ ಎಸೆತಾ ಇದೀವಿ ಅಂದರೆ 6 ಸ್ಕ್ವೇರ್ ಬರಿಬೇಕು. 6 ಸ್ಕ್ವೇರ್ ಅಂದರೆ 36 ಫಲಿತಾಂಶ ಬರ್ತವೆ. 1 ದಾಳವನ್ನು ಎಸೆದಾಗ ಟೋಟಲಿ 36 ರಿಸಲ್ಟ್ಸ್ ಬರ್ತಾರೆ. 2 ದಾಳಗಳನ್ನು ಎಸೆದಾಗ ಟೋಟಲಿ 36 ಫಲಿತಾಂಶಗಳು ಬರ್ತವೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಆ ಫಲಿತಾಂಶಗಳು ಯಾವ ಥರ ಇರ್ತವೆ ಅಂತ ತೋರಿಸ್ತೀನಿ. 2 ದಾಳಗಳ ಮೇಲೆ 1 ಸಂಖ್ಯೆ ಬಿದ್ದಿರ್ಬೋದು, ಅಥವಾ 1ರಲ್ಲಿ 1 ಇನ್ನೊಂದರಲ್ಲಿ 2 ಇರ್ಬೋದು, ಅಥವಾ 1 3 ಬೀಳೋ ಚಾನ್ಸಸ್ ಇರುತ್ತೆ, 1 4 ಬೀಳ್ಬೋದು, ಅಥವಾ 1 5 ಬೀಳ್ಬೋದು, ಅಥವಾ 1 6 ಬೀಳೋ ಸಾಧ್ಯತೆ ಇರುತ್ತೆ. ಸೊ 2 ದಾಳಗಳನ್ನು ಎಸೆದಾಗ ಇಲ್ಲಿ 1ರಿಂದ ಸ್ಟಾರ್ಟ್ ಆಗವು 6 ಫಲಿತಾಂಶ ಇದಾವೆ. 1ರಿಂದ ಸ್ಟಾರ್ಟ್ ಆಗೋ 6 ಫಲಿತಾಂಶ ಇದಾವೆ ಅಂದರೆ ಇದೇ ರೀತಿ ಬರೀತವ್ರೆ. ಟೋಟಲಿ 36 ಫಲಿತಾಂಶಗಳಿರ್ತವೆ, 36 ರಿಸಲ್ಟ್ಸ್ ಬರ್ತವೆ. ಸೊ ಈ ರೀತಿ ಡೈರೆಕ್ಟಾಗಿ 1ರಿಂದ ಸ್ಟಾರ್ಟ್ ಆಗೋ 6, 2ರಿಂದ ಸ್ಟಾರ್ಟ್ ಆಗೋ 6, 3ರಿಂದ ಸ್ಟಾರ್ಟ್ ಆಗೋ 6, 4ರಿಂದ ಸ್ಟಾರ್ಟ್ ಆಗೋ 6, 5ರಿಂದ 6, 6ರಿಂದ 6 ಅಂದರೆ ಟೋಟಲ್ ಈ ಥರ ಬರ್ಕೊಂತವ್ರೆ 36 ಫಲಿತಾಂಶಗಳು ಬರ್ತವೆ. ಈ ರೀತಿ 36 ಫಲಿತಾಂಶಗಳನ್ನು ಕೆಳಗಡೆ ಬರಿತಾ ಹೋಗ್ಬೋದು. ಸೊ 2 ದಾಳಗಳಲ್ಲಿ ಒಂದೇ ಸಂಖ್ಯೆ ಬರುವ ಸಂಭವನೀಯತೆ ಅಂದರೆ 2 ದಾಳಗಳ ಮೇಲೆ ಕಾಣಿಸ್ತಕ್ಕಂಥ ಸಂಖ್ಯೆಗಳು ಒಂದೇ ರೀತಿ ಇರಬೇಕು. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲೊಂದು ಇದೆಯಲ್ಲ 1 1, 2 ದಾಳಗಳ ಮೇಲೆ ಒಂದೇ ರೀತಿಯ ಸಂಖ್ಯೆ ಇದೆ 1 1. ಸೊ ಇದರಲ್ಲಿ 1 1 ಬರುತ್ತೆ.
2 ಇಂದ ಸ್ಟಾರ್ಟ್ ಆಗೋ ರಿಸಲ್ಟ್ಸಲ್ಲಿ 2, 2 ಬರ್ಕೊಂಡ್ರೆ ಇದರಲ್ಲಿ ಎರಡು ದಳಗಳಲ್ಲಿ ಒಂದೇ ರೀತಿಯ ಸಂಖ್ಯೆ ಇದೆ. 3 ಇಂದ ಸ್ಟಾರ್ಟ್ ಆಗೋದ್ರಲ್ಲಿ 3, 3 ಬರುತ್ತೆ. 4 ಇಂದ ಸ್ಟಾರ್ಟ್ ಆಗೋ ರಿಸಲ್ಟ್ಸಲ್ಲಿ 4, 4 ಬರುತ್ತೆ. 5 ಇಂದ ಸ್ಟಾರ್ಟ್ ಆಗೋ ರಿಸಲ್ಟ್ಸಲ್ಲಿ 5, 5. 6 ಇಂದ ಸ್ಟಾರ್ಟ್ ಆಗೋದ್ರಲ್ಲಿ 6, 6 ಅಂದ್ರೆ ಟೋಟಲಿ ಎರಡೂ ದಳಗಳ ಮೇಲೆ ಒಂದೇ ರೀತಿಯ ಸಂಖ್ಯೆ ಬರ್ತಕ್ಕಂಥ ಸಾಧ್ಯತೆಗಳು ಎನ್ ಆಫ್ ಇ ಈಕ್ವಲ್ ಟು ಎಷ್ಟು ರಿಸಲ್ಟ್ಸ್ ಇದಾವೆ ಅಂದರೆ 6 ಫಲಿತಾಂಶ ಇದೆ. 1, 2, 3, 4, 5, 6 ರಿಸಲ್ಟ್ಸ್ ಇದಾವೆ. 6 ಬರೀಬೇಕು. ಎನ್ ಆಫ್ ಎಸ್ ವ್ಯಾಲ್ಯೂ ಎನ್ ಆಫ್ ಇ ವ್ಯಾಲ್ಯೂ ಸಿಕ್ಕಿದೆ ಅಂದರೆ ದೇರ್ಫೋರ್ ಸಂಭವನೀಯತೆ ಬರೆಯೋದಾದ್ರೆ ಟೋಟಲಿ ಎನ್ ಆಫ್ ಇ ವ್ಯಾಲ್ಯೂ ಮೇಲೆ ಬರೀಬೇಕು 6 ಎನ್ ಆಫ್ ಎಸ್ ವ್ಯಾಲ್ಯೂ 36 ಕೆಳಗಡೆ ಬರೀಬೇಕು. 6 1s are 6 6 ಕ್ಯಾನ್ಸಲ್ ಆಗಿ ಸಂಭವನೀಯತೆ 1/6 ಬರುತ್ತೆ. 1/6 ಅಂತ ಇಲ್ಲಿ ಯಾವ ಆಪ್ಷನಲ್ಲಿ ಇದೆ ಅಂದರೆ ಫಸ್ಟ್ ಆಪ್ಷನಲ್ಲಿದೆ. ದಿಸ್ ಈಸ್ ದ ಆನ್ಸರ್. ಕ್ಲಿಯರ್ ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವೆಶನ್ ಬರೋಣ. ಮುಂದಿನ ಪ್ರಶ್ನೆ. ದ ಮೀಡಿಯನ್ ಆಫ್ ದ ಫಸ್ಟ್ 9 ಪ್ರೈಮ್ ನಂಬರ್ಸ್ ಈಸ್ ಮೊದಲ 9 ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ ಅಲ್ಲ ಸರ್, ಇದು ಮೀಡಿಯನ್ ಅಂದರೆ ಮಧ್ಯಾಂಕ ಅಂತ ಆಗಬೇಕು. ಸೊ ಮೊದಲ 9 ಅವಿಭಾಜ್ಯ ಸಂಖ್ಯೆಗಳ ಮಧ್ಯಾಂಕವನ್ನು ಕಂಡುಹಿಡಿಬೇಕು. ಮಧ್ಯಾಂಕ ಮೀಡಿಯನ್ ಅಂತ ಕರಿತೀವಿ. ಸೊ ಅದರ ಮೊದಲ 9 ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವು ಅಂದರೆ ಮೊದಲನೇ ಅವಿಭಾಜ್ಯ ಸಂಖ್ಯೆ 2. ಅವಿಭಾಜ್ಯ ಸಂಖ್ಯೆ ಅಂದರೆ ಸಿಂಪಲಿ ಬೇರೆ ಸಂಖ್ಯೆಯಿಂದ ಭಾಗ ಆಗದೇ ಇರತಕ್ಕಂಥ ಸಂಖ್ಯೆಗಳು ಅಂತ ಕರಿತೀವಿ. ದ ನಂಬರ್ಸ್ ವಿಚ್ ಆರ್ ನಾಟ್ ಡಿವಿಸಿಬಲ್ ಬೈ ಎನಿ ಅದರ್ ನಂಬರ್ಸ್ ಅಂತ ಹೇಳ್ತೀವಿ. ಸೊ ಅಲ್ಲಿ 2 ಅನ್ನೋದು ಅವಿಭಾಜ್ಯ ಸಂಖ್ಯೆ, 3 ಅನ್ನೋದು ಅವಿಭಾಜ್ಯ ಸಂಖ್ಯೆ, 5, ನೆಕ್ಸ್ಟ್ 7, 11, 13, 17, 19, ನೆಕ್ಸ್ಟ್ ಇದಾದಮೇಲೆ 23, 25, 27, 29. ಸೊ ಇಲ್ಲಿ ಮೊದಲ 9 ಅಂತ ಹೇಳಿದಾನಲ್ಲ, 1, 2, 3, 4, 5, 6, 7, 8, 9. 9 ಅಂದರೆ ಇಷ್ಟೇ ಸಾಕು, 29 ಬರೆಯೋ ನೆಸೆಸಿಟಿ ಇಲ್ಲ. ಮೊದಲ 9 ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿದಾನೆ ಅಂದರೆ ಇಲ್ಲಿಗೆ 1, 2, 3, 4, 5, 6, 7, 8, 9 ನಂಬರ್ಸ್ ಅದು. ಇಲ್ಲಿ ಮಧ್ಯಾಂಕ ಕಂಡುಹಿಡಿಬೇಕು ಅಂದರೆ ಈ 9 ಸಂಖ್ಯೆಗಳನ್ನ ನೋಡ್ರಿ, ಲೆಫ್ಟ್ ಸೈಡ್ 4 ನಂಬರ್ಸು, ರೈಟ್ ಸೈಡ್ 4 ನಂಬರ್ಸ್ ಇದೆ ಅಂದರೆ ಇದು ಮಧ್ಯದ ಸಂಖ್ಯೆ ಯಾವ್ದಿರುತ್ತೋ ಇದೇ ಮಧ್ಯಾಂಕ ಅಂತ ಕರಿತೀವಿ. ಟೋಟಲಿ 9 ನಂಬರ್ಸಲ್ಲಿ ಮಧ್ಯದ ಸಂಖ್ಯೆ ಯಾವ್ದಿರುತ್ತಲ್ಲ ಇದನ್ನೇ ನಾವು ಮಧ್ಯಾಂಕ ಅಂತ ಕರಿತೀವಿ. ಇದನ್ನೇ ಮಧ್ಯಾಂಕ ಮೀಡಿಯನ್ ಅಂತ ಕರಿತೀವಿ. ಸೊ ಇಲ್ಲಿ ಮೀಡಿಯನ್ ಎಷ್ಟಾಗುತ್ತೆ ಈ ಕ್ವಶನ್ಗೆ ಅಂದರೆ 11 ಬರುತ್ತೆ. 11 ಅನ್ನೋದು ಸೆಕೆಂಡ್ ಆಪ್ಷನಲ್ಲಿದೆ. ಇದು ರೈಟ್ ಆನ್ಸರ್ ಅಂತ ಹೇಳ್ಬೋದು. ಓಕೆನಾ? ಕ್ಲಿಯರಾ? ಸೊ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ. A solid is hemispherical at the bottom and conical above of same radius. If the curved surface areas of the two parts are equal, then the ratio of its radius and the height of the conical part is ಅಂತ ಇದೆ. ಸೊ ಇಲ್ಲಿ ಒಂದು ಘನವಸ್ತು ಕೆಳಭಾಗದಲ್ಲಿ ಅರ್ಧ ಗೋಳಾಕೃತಿಯಲ್ಲಿದೆ. ಕೆಳಭಾಗದಲ್ಲಿ ಅರ್ಧ ಗೋಳಾಕೃತಿಯಲ್ಲಿದೆ ಮತ್ತು ಮೇಲೆ ಶಂಕುವಿನ ಆಕಾರದಲ್ಲಿದೆ. ಕೆಳಭಾಗದಲ್ಲಿ ಸೊ ಎಮಿಸ್ಪೇರಿಕಲ್ ಶೇಪಲ್ಲಿದೆ, ಮೇಲ್ಗಡೆ ಕೊನಿಕಲ್ ಶೇಪಲ್ಲಿದೆ ಒಂದು ಘನವಸ್ತು. ಅವೆಲ್ಲರದ್ದು ರೇಡಿಯಸ್ ಮಾತ್ರ ಸೇಮ್ ಇದೆ, ಒಂದೇ ತ್ರಿಜ್ಯವನ್ನು ಹೊಂದಿರ್ತವೆ ಅಂತ ಕೊಟ್ಟಿದ್ದಾನೆ. ಎರಡೂ ಭಾಗಗಳ ವಕ್ರ ಮೇಲ್ಮೈ ವಿಸ್ತೀರ್ಣಗಳು ಸಮವಾಗಿವೆ. ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆರ್ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಕರಿತೀವಿ. ಎರಡೂ ಈಕ್ವಲ್ ಅಂತ ಹೇಳಿದ್ದಾನೆ. ಸೊ ಹಾಗಾದರೆ ತ್ರಿಜ್ಯ ಮತ್ತು ಶಂಕುವಿನ ಆಕಾರದ ಭಾಗದ ಎತ್ತರಗಳ ಅನುಪಾತ ಎಷ್ಟು ಅಂತ ಇದೆ. ಶಂಕುನಾಕಾರ ಭಾಗ ಏನಿರುತ್ತಲ್ಲ ಅದರ ತ್ರಿಜ್ಯ ಮತ್ತು ಎತ್ತರದ ಅನುಪಾತ ಎಷ್ಟು ಅಂತ ಕೇಳಿದ್ದಾರೆ. ರೇಡಿಯಸ್ ಆ್ಯಂಡ್ ಹೈಟ್ ಆಫ್ ದ ಕೊನಿಕಲ್ ಪಾರ್ಟ್ ಈಸ್ ಅಂತ ಕ್ವಶನ್ ಕೇಳಿದ್ದಾರೆ. ಅದು ನೋಡ್ರಿ, ನಾವು ಡಯಾಗ್ರಾಮ್ ಯಾವ ರೀತಿ ಬರಿಬೋದು ಅಂದರೆ ಕೆಳಗಡೆ ಎಮಿಸ್ಪೆರಿಕಲ್ ಶೇಪಲ್ಲಿದೆ, ಅರ್ಧ ಗೋಳಾಕೃತಿಯಲ್ಲಿ ಇದೆಯಲ್ಲ ಈ ಶೇಪಲ್ಲಿರುತ್ತೆ. ಇದರ ಮೇಲ್ಗಡೆ ಕೊನಿಕಲ್ ಶೇಪಲ್ಲಿ ಇನ್ನೊಂದು ವಸ್ತು ಇರುತ್ತೆ. ಈ ಥರ ಒಂದು ಘನ ವಸ್ತು ಇದೆ. ಇವೆರಡರದ್ದು ರೇಡಿಯಸ್ ಮಾತ್ರ ಸೇಮ್ ಇದೆ ಅಂತ ಕೊಟ್ಟಿದ್ದಾನೆ. ಬೋತ್ ಆರ್ ಹ್ಯಾವಿಂಗ್ ಸೇಮ್ ರೇಡಿಯಸ್ ಅಂತ ಕೊಟ್ಟಿದ್ದಾನೆ. ಇವೆರಡರದ್ದು ಕರ್ವ್ಡ್ ಸರ್ಫೇಸ್ ಏರಿಯಾ ಈಕ್ವಲ್ ಅಂತ ಕೊಟ್ಟಿದ್ದಾನೆ. ಕರ್ವ್ಡ್ ಸರ್ಫೇಸ್ ಏರಿಯಾ ಈಕ್ವಲ್ ಅಂತ ಕೊಟ್ಟಿದ್ದಾನೆ. ಸೊ ಹಾಗಾದ್ರೆ ಫಸ್ಟ್ ಆಫ್ ಆಲ್ ನಮಗೆ ಏನು ಗೊತ್ತಿರಬೇಕು ಈ ಕ್ವಶನ್ ಸಾಲ್ವ್ ಮಾಡಬೇಕು ಅಂದ್ರೆ ಈ ಎಮಿಸ್ಪಿಯರ್ನ ಕರ್ವ್ಡ್ ಸರ್ಫೇಸ್ ಏರಿಯಾ ಕಂಡುಹಿಡಿಯೋ ಫಾರ್ಮುಲಾ ಗೊತ್ತಿರಬೇಕು. ಈ ಎಮಿಸ್ಪಿಯರ್ ಅಂದರೆ ಅರ್ಧಗೋಳದ ವಕ್ರ ಮೇಲ್ಮೈ ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಗೊತ್ತಿರಬೇಕು. ಸೊ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಅಂದರೆ 2πr² ಅಂತ ಬರಿತೀವಿ. 2πr² ಈಸ್ ದ ಫಾರ್ಮುಲಾ ಟು ಫೈಂಡ್ ದ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಎಮಿಸ್ಪಿಯರ್ ಅಂತ ಕರಿತೀವಿ. ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ 2πr² ಬರಿತೀನಿ. ಅದೇ ರೀತಿ ಈ ಶಂಕುವಿನ ಆಕಾರ ಇದೆಯಲ್ಲ, ಇದರ ಈ ಶಂಕುವಿನ ಆಕಾರದ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಅಂದರೆ ಏನು ಬರುತ್ತೆ ಅಂದರೆ πrl ಅಂತ ಬರಿತೀವಿ. πrl ಅನ್ನೋದು ವಕ್ರ ಮೇಲ್ಮೈ ಅಥವಾ ಪಾರ್ಶ್ವ ಮೇಲ್ಮೈ ಕಂಡುಹಿಡಿಯೋ ಫಾರ್ಮುಲಾ. ಎರಡು ಈಕ್ವಲ್ ಅಂತ ಹೇಳಿದ್ರಲ್ಲ, ಈಕ್ವಲ್ ಟು ಹಾಕಿ ಬರಿತಾ ಅದನ್ನು.
ಇವಾಗ ಇಲ್ಲಿರೋ ಪೈ ಈ ಪೈ ಕ್ಯಾನ್ಸಲ್ ಆಗುತ್ತೆ, 1r ಈ r ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಉಳಿಯೋದು ನಮಗೆ 2r ಉಳಿಯುತ್ತೆ, ಇಲ್ಲಿ ಮಾತ್ರ ರೈಟ್ ಸೈಡಲ್ಲಿ L ಉಳಿಯುತ್ತೆ. L = 2r ಬಂತು, L = 2r. ಸೊ ಇಲ್ಲಿ ಕೇಳಿರೋದು ಈ ಶಂಕುವಿನ ಆಕಾರದ ಇದರ ತ್ರಿಜ್ಯ ಮತ್ತು ಇದರ ಎತ್ತರ ಅಂದರೆ h ಅಂತ ಕರಿತೀವಿ. ಇದು ಊರೆ ಎತ್ತರ L ಆಗುತ್ತೆ. L ಅಂದರೆ ಸ್ಲ್ಯಾಂಟ್ ಹೈಟ್, ಊರೆ ಎತ್ತರ. ಇದು h ಅನ್ನೋದು ಬರೀ ಎತ್ತರ, ಹೈಟ್ ಅಂತ ಕರಿತೀವಿ. ಸೊ ಇದರ ತ್ರಿಜ್ಯ ಮತ್ತು ಎತ್ತರಗಳ ಅನುಪಾತ ಕಂಡುಹಿಡಿಬೇಕು ಅಂದ್ರೆ ಇದು ನೋಡ್ರಿ ಏನಾಗುತ್ತೆ ಅಂದರೆ ಇದು ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಲಂಬಕೋನ ತ್ರಿಭುಜ ಆಗುತ್ತೆ. ಸೊ ಇದು ವಿಕರ್ಣ ಆಗೋದ್ರಿಂದ L ಅನ್ನೋದು ಹೈಪೋಟೆನ್ಯೂಸ್ ಸೈಡ್ ವಿಕರ್ಣ ಆಗೋದ್ರಿಂದ ಪೈಥಾಗೋರಸ್ ಪ್ರಮೇಯದ ಪ್ರಕಾರ H, L ಮತ್ತು R ಅನ್ನು ಲಂಬಕೋನ ತ್ರಿಭುಜಾಕಾರದಲ್ಲಿರೋದ್ರಿಂದ ಅದನ್ನ ಯಾವ ರೀತಿ ಬರಿಬೋದು ನಾವು ಅಂದರೆ L² = R² + H² ಅಂತ ಬರಿತೀವಿ. L² = R² + H². ಸೊ ನಮಗೆ H ಬೇಕಂದ್ರೆ ನೋಡ್ರಿ ಇಲ್ಲಿ L ಇದ್ದ ಹತ್ರ 2r ಹಾಕೊಳ್ರಿ ಅಂತೀವಿ. L = 2r ಇದೆಯಲ್ಲ, L ಪ್ಲೇಸಲ್ಲಿ 2r ಬರ್ಕೊಂಡು ಹೋಲ್² ಬರಿತೀನಿ. ಈ R² ಲೆಫ್ಟ್ ಸೈಡ್ ಬಂದರೆ -r² ಆಗುತ್ತೆ, ರೈಟ್ ಸೈಡಲ್ಲಿ H² ಇರುತ್ತೆ. 2² ಅಂದರೆ 4 ಅಲ್ಲ, ಇದು 4r² ಆಗುತ್ತೆ. 4r² - r² = H² ಬರಿತೀನಿ. 4r² r² ಮೈನಸ್ ಮಾಡಿದ್ರೆ 3r² ಆಗುತ್ತೆ, H² ಬರಿತೀನಿ. ಸೊ ಇವಾಗ H ಬೇಕು ಅಂದರೆ ನೋಡ್ರಿ ಈ ಸ್ಕ್ವೇರ್ ತೆಗಿಬೇಕಂದ್ರೆ ಲೆಫ್ಟ್ ಸೈಡಲ್ಲಿರೋ ನಂಬರಿಗೆ √ ಅಪ್ಲೈ ಮಾಡಿದ್ರೆ ಇಲ್ಲಿ H ಮಾತ್ರ ಉಳಿಯುತ್ತೆ. ಸೊ √3 ಹಾಗೇ ಇರುತ್ತೆ. r² ಅಂದರೆ √ ಕ್ಯಾನ್ಸಲ್ ಆಗಿ r ಮಾತ್ರ ಉಳಿಯುತ್ತೆ. ಇಲ್ಲಿ H = √3r ಬಂತು. ಸೊ ಹಾಗಾದ್ರೆ ಇಲ್ಲಿ ಕೇಳಿರೋದು ಏನು ಬರುತ್ತೆ ಅಂದರೆ ತ್ರಿಜ್ಯ ಮತ್ತು ಎತ್ತರಗಳ ಅನುಪಾತ. ತ್ರಿಜ್ಯ r ಅಂತ ಬರಿತೀನಿ, ಅದರ ಎತ್ತರ ಏನಿದೆ ಅಂದರೆ √3r ಇದೆ. ತ್ರಿಜ್ಯ r ಇದೆ, ಇದು ಅದರ ತ್ರಿಜ್ಯ r ಅಂತ ತಗೊಂಡಿದ್ದೀವಿ. ಇದು ಎತ್ತರ H, ಎತ್ತರ √3r ಬಂತು. ಸೊ ಇಲ್ಲಿ r ಕ್ಯಾನ್ಸಲ್ ಆಯ್ತು, ಇಲ್ಲಿ ಏನಿಲ್ಲ 1 ಇದೆ, ಇಷ್ಟು ಇಲ್ಲಿ √3 ಇದೆಯಲ್ಲ, 1:√3 ಅನ್ನೋದು ಅದರ ತ್ರಿಜ್ಯ ಮತ್ತು ಎತ್ತರಗಳ ಅನುಪಾತ ಆಗುತ್ತೆ. ರೇಡಿಯಸ್ಗೆ ಮತ್ತು ಹೈಟ್ಗೆ ಇರ್ತಕ್ಕಂಥ ರೇಷೋ 1:√3 ಬರುತ್ತೆ. 1:√3 ಅಂತ ಅಲ್ಲಿ 4th ಆಪ್ಷನಲ್ಲಿ ಇದೆಯಲ್ಲ, ದಿಸ್ ಇಸ್ ದ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರಾಗಿ ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್ ಬರೋಣ. Cards numbered 7 to 40 were put in a box. A card is selected at random from the box. The probability that the selected as a number which is a multiple of 7 is. ನೋಡ್ರಿ 7ರಿಂದ 40ರವರೆಗೂ ಸಂಖ್ಯೆಗಳನ್ನು ಒಂದು ಚೀಟಿಗಳಲ್ಲಿ ಬರೆದು ಒಂದು ಡಬ್ಬಿಯಲ್ಲಿ ಹಾಕಿರ್ತೀವಿ. ಆ ಪೆಟ್ಟಿಗೆಯಲ್ಲಿ ಒಂದು ಕಾರ್ಡನ್ನು ಆಯ್ಕೆ ಮಾಡ್ತೀವಿ. ಒಂದು ಕಾರ್ಡು ಅಥವಾ ಒಂದು ಚೀಟಿನ ಆಯ್ಕೆ ಮಾಡ್ತಾ ಇದ್ದೀವಿ. ಆಯ್ಕೆ ಮಾಡಿದ ಕಾರ್ಡು 7ರ ಗುಣಕವಾಗಿರುವ ಸಂಖ್ಯೆಯನ್ನು ಹೊಂದಿರುವ ಸಂಭವನೀಯತೆ ಅಂತ ಕೇಳಿದನು. ಫಸ್ಟ್ ಆಫ್ ಆಲ್ ನೋಡ್ರಿ 7ರಿಂದ 40ರವರೆಗೂ 7ರಿಂದ 40ರವರೆಗೆ ಅಂದರೆ ಇಲ್ಲಿ 1 to 6ವರೆಗೆ ಇರೋ ನಂಬರ್ಸ್ ಇಲ್ಲ, 1ರಿಂದ 6 ತನಕ ಇರೋ ನಂಬರ್ಸ್ ಇಲ್ಲ. ಅಂದರೆ ಟೋಟಲಿ 40ರಲ್ಲಿ ಲಾಸ್ಟ್ ನಂಬರ್ 40ರಲ್ಲಿ 1 to 6ವರೆಗೆ ಇರೋ ನಂಬರ್ಸ್ ಇಲ್ಲಲ್ಲ, 6ನ್ನು ಮೈನಸ್ ಮಾಡಿರಿ 34 ಬರುತ್ತೆ. 34 ಕಾರ್ಡ್ಸ್ ಇದ್ದಾವೆ ಅಂತ. 7 ನಂಬರಿಂದ 40 ನಂಬರ್ ತನಕ ಟೋಟಲಿ ನಂಬರ್ಸ್ ಇರೋವು 34 ಕಾರ್ಡ್ಸ್ ಇರ್ತಾವೆ. 40ರಲ್ಲಿ 1 to 6ವರೆಗೂ 6 ಕಾರ್ಡ್ಸ್ ಇಲ್ಲ, 6 ಮೈನಸ್ ಮಾಡಿರಿ. ಟೋಟಲಿ 7ರಿಂದ 40 ತನಕ ಸಂಖ್ಯೆಗಳನ್ನು ಹೊಂದಿರೋ 34 ಕಾರ್ಡುಗಳು ಆ ಪೆಟ್ಟಿಗೆ ಒಳಗಡೆ ಇರ್ತವೆ ಅಂತ. ಸೊ ನಾವು ಸಂಭವನೀಯತೆ ಕಂಡುಹಿಡಿಬೇಕಂದ್ರೆ ಫಸ್ಟ್ ಆಫ್ ಆಲ್ ಡಿನಾಮಿನೇಟ್ರಲ್ಲಿ ಆ 34 ಕಾರ್ಡಲ್ಲಿ ಒಂದು ಕಾರ್ಡ್ ಹೊರ ತೆಗಿತೀವಲ್ಲ, 34C1 ಅಂತ ಡಿನಾಮಿನೇಟ್ರಲ್ಲಿ N(s) ಜಾಗದಲ್ಲಿ ಬರಿಬೇಕು. 34C1 ಇನ್ ಡೀಟೇಲಾಗಿ ಪಾಠ ಕೇಳಿದರೆ ಈ ಥರ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋದು ಕಷ್ಟನೇ ಅಲ್ಲ. ಸೊ ನೋಡ್ರಿ ನಿಯರ್ಲಿ 100 ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ದೀನಿ ನಮ್ಮ ಮೊಬೈಲ್ ಆ್ಯಪಲ್ಲಿ, ಸ್ಪರ್ಧಾ ಕರ್ನಾಟಕ ಆ್ಯಪಲ್ಲಿ. ಬರೀ ಈ ಪ್ರಾಬಿಲಿಟಿ ಒಂದಕ್ಕೆ ಸಂಬಂಧಪಟ್ಟಂತೆ ಇನ್ ಡೀಟೇಲ್ ಇದೆ. ಅದನ್ನ ಅರ್ಥ ಮಾಡ್ಕೊಂಡ್ರೆ ಅಂದರೆ ಅವ್ನಿಗೆ ಡೀಟೇಲಾಗಿ ಓದಿರಿ ಈ ಥರ ಕ್ವಶನ್ಸ್ ಸಾಲ್ವ್ ಮಾಡೋದು ಕಷ್ಟನೇ ಆಗಲ್ಲ ನಿಮಗೆ. ಸೊ ಟೋಟಲಿ 34 ಕಾರ್ಡ್ಸಲ್ಲಿ ಒಂದು ಕಾರ್ಡ್ ಹೊರ ತೆಗಿತಾ ಇದ್ದೀವಿ. ಡಿನಾಮಿನೇಟ್ರಲ್ಲಿ 34C1 ಬರೀಬೇಕು. ನಾವು ಹೊರ ತೆಗಿ ಆ ಒಂದು ಕಾರ್ಡು 7ರ ಗುಣಕವಾಗಿರೋ ಸಂಭವನೀಯತೆ. 7ರಿಂದ 40ರವರೆಗೆ ಸಂಖ್ಯೆಗಳನ್ನು ಹೊಂದಿರೋ ಕಾರ್ಡ್ಸ್ ಇದಾವಲ್ಲ, 7ರ ಗುಣಕಗಳನ್ನು ಹೊಂದಿರೋ ಸಂಖ್ಯೆಗಳು ಯಾವ್ಯಾವು ಅಂದರೆ 7ರಲ್ಲಿ 7 ಇರುತ್ತೆ, 14ರಲ್ಲಿ 7 ಇರುತ್ತೆ, 21ರಲ್ಲಿ 7 ಇರುತ್ತೆ, 28ರಲ್ಲಿ 7 ಇರುತ್ತೆ. ಸೊ 35ರಲ್ಲಿ 7 ಇರುತ್ತೆ, 42 ಬರಿಬೋದಾಯ್ತು, ಬಟ್ 42 ಬಾಕ್ಸ್ ಒಳಗಡೆ ಇಲ್ಲ ಸಂಖ್ಯೆ. 7ರ ಗುಣಕಗಳಂದರೆ 1, 2, 3, 4, 5 ಸಂಖ್ಯೆಗಳಿದ್ದಾವೆ. ಸೊ ಹಾಗಾಗಿ 5C1 ಅಂತ ಬರೀಬೇಕು ಮೇಲ್ಗಡೆ.
5C1ನ ವ್ಯಾಲ್ಯೂ 5 ಆಗುತ್ತೆ, 34C1ನ ವ್ಯಾಲ್ಯೂ 34 ಬರುತ್ತೆ. ಸೊ ಇದಕ್ಕೆ ಸಂಭವನೀಯತೆ 5/34 ಬರುತ್ತೆ. 5/34 ಅನ್ನೋದು ಇಲ್ಲಿ 4th ಆಪ್ಷನಲ್ಲಿದೆ. ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ಬರೋಣ. ಇಫ್ 3sin² θ ಪ್ಲಸ್ 4cos² θ ಈಸ್ ಈಕ್ವಲ್ ಟು ಅಂತಿದೆ. ಅಗೇನ್ ಟ್ರಿಗ್ನಾಮೆಟ್ರಿಕ್ ಸಂಬಂಧಪಟ್ಟಂಥ ಕ್ವಶನು. 3sin² θ ಪ್ಲಸ್ 4cos² θ ಇದರ ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ ಈ 3sin² θ ಹಾಗೆ ಬರ್ಕೊಂಡು ಸಿಂಪಲಾಗಿ ಬಿಡಿಸ್ಬೋದು. 4cos² θನ ನಾವೇನು ಮಾಡೋಣ ಅಂದರೆ ನಮಗೆ ಈ ಅನುಕೂಲ ಆಗಲಿ ಅಂದರೆ ಈ ಪ್ರಾಬ್ಲಮ್ನ ಸಿಂಪಲಾಗಿ ಬಿಡಿಸೋ ಉದ್ದೇಶನ 4cos² θನ ಫಸ್ಟ್ 3cos² θ ಪ್ಲಸ್ 1cos² θ ಅಂತ 4cos² θನ ಸ್ಪ್ಲಿಟ್ ಮಾಡಿ ಬರ್ತೀನಿ. ಇದು 3cos² θ ಅಲ್ಲಿ ಏನಿಲ್ಲ 1 ಇರುತ್ತೆ. 1cos² θ ಅಂದರೆ ಟೋಟಲಿ 4cos² θ ಆಗುತ್ತೆ. ಸೊ ಇದರಲ್ಲೂ 3 ಇದೆ, ಇದರಲ್ಲೂ 3 ಇದೆ ಅಂದರೆ 3 ಕಾಮನ್ ತೆಗಿಯೋಣ. 3 ಕಾಮನ್ ತೆಗೆದ್ರೆ ಇಲ್ಲಿ sin² θ ಆಗುತ್ತೆ ಪ್ಲಸ್ ಇಲ್ಲಿ cos² θ ಆಗುತ್ತೆ. ಸೊ ಲಾಸ್ಟಿಗೆ ಪ್ಲಸ್ cos² θ ಬರಿತೀನಿ. cos² θ. ಸೊ sin² θ cos² θ ಇದಿಷ್ಟದ ವ್ಯಾಲ್ಯೂ 1 ಆಗುತ್ತೆ. ನಾವು ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್ ಅಂತ ಓದ್ತೀವಿ ಅಂದರೆ ತ್ರಿಕೋನಮಿತಿಯ ಅನನ್ಯತೆಗಳು ಹೋದಾಗ sin² θ ಪ್ಲಸ್ cos² θ ವ್ಯಾಲ್ಯೂ ಶುಡ್ ಬಿ ಈಕ್ವಲ್ ಟು 1. ಹಾಗಾಗಿ 1 ಬರಿತೀನಿ, ಮುಂದ್ಗಡೆ ಪ್ಲಸ್ cos² θ ಇದೆ. 3 × 1 ಅಂದರೆ 3 ಆಗುತ್ತೆ, ಪ್ಲಸ್ cos² θ ಮುಂದ್ಗಡೆ ಬರ್ತೀನಿ. 3 ಪ್ಲಸ್ cos² θ ಅಂತಾರು ಬರಿಬೋದು ಅಥವಾ ಫಸ್ಟ್ cos² θ ಬರ್ಕೊಂಡು ಆಮೇಲೆ 3 ಆರು ಬರ್ಕೋಬೋದು. cos² θ ಪ್ಲಸ್ 3 ಅಂದರೆ ಒಂದೇ, 3 ಪ್ಲಸ್ cos² θ ಅಂದರೆ ಒಂದೇ. 4th ಆಪ್ಷನ್ ಕರೆಕ್ಟ್ ಆಗುತ್ತೆ. ಕ್ಲಿಯರಾ? ನೆಕ್ಸ್ಟ್ ಕ್ವೆಶನ್ ಬರೋಣ. ಮುಂದಿನ ಪ್ರಶ್ನೆ. If 5 times the 5th term of an AP is equal to 9 times the 9th term ಅಂತ ಕೊಟ್ಟಿದ್ದಾನೆ, then 14 term is ಅಂತ ಇದೆ. AP ಅಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ. ಸಮಾಂತರ ಶ್ರೇಣಿ ಅಂತ ಹೇಳ್ತೀವಲ್ಲ ಅದು. ಸಮಾಂತರ ಶ್ರೇಣಿಯ 5ನೇ ಪದದ 5 ಪಟ್ಟು ಅಂತಿದೆ. ಫಸ್ಟ್ ಆಫ್ ಆಲ್ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಬರೆಯಿದ್ದಾರೆ a ಪ್ಲಸ್ ಡಿ, a ಪ್ಲಸ್ 2d, a ಪ್ಲಸ್ 3d, a ಪ್ಲಸ್ 4d ಆ್ಯಂಡ್ ಸೊ ಹಿಂಗೆ ಬರ್ಕೊಂತ ಹೋದರೆ ಲಾಸ್ಟ್ ಟರ್ಮು a ಪ್ಲಸ್ n ಮೈನಸ್ 1 ಇಂಟು ಡಿ ಅಂತ ಬರಿತೀವಿ. ಇದು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ, ಜನರಲ್ ಫಾರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ. ಸೊ ಏನದು ಫಸ್ಟ್ ಟರ್ಮು, a ಪ್ಲಸ್ ಡಿ ಅನ್ನೋದು ಸೆಕೆಂಡ್ ಟರ್ಮು, a ಪ್ಲಸ್ 2d ಅನ್ನೋದು ಥರ್ಡ್ ಟರ್ಮು, ಇದು 4th ಟರ್ಮು, ಇದು 5th ಟರ್ಮು ಆ್ಯಂಡ್ ಸೊ ಲಾಸ್ಟಿಗೆ ಇದನ್ನ nth ಟರ್ಮ್ ಅಂತ ಬರಿತೀವಿ. ಸೊ ಇಲ್ಲಿ ಸಮಾಂತರ ಶ್ರೇಣಿಯ 5ನೇ ಪದ ಅಂದರೆ a ಪ್ಲಸ್ 4d, ಇಲ್ಲಿ 5ನೇ ಪದ ಅಂದರೆ T5 5th ಟರ್ಮ್ ಅಂತ. ಇಲ್ಲಿ 5ನೇ ಪದ ಅಂದರೆ ಇಲ್ಲಿ 4d ಬರುತ್ತೆ ಅಷ್ಟೇ, a ಪ್ಲಸ್ 4d ಬರುತ್ತೆ. 4ನೇ ಪದ ಅಂದರೆ ಇಲ್ಲಿ 3d ಬರುತ್ತೆ. 3ನೇ ಪದ ಅಂದರೆ 2d ಬರುತ್ತೆ. 2ನೇ ಪದ ಅಂದರೆ 1d ಬರುತ್ತೆ. 1ನೇ ಪದ ಅಂದರೆ 0d, 0d ಅಂದರೆ 0 ಆಗುತ್ತೆ, ಬರೋದಿಲ್ಲ ಅಷ್ಟೇ. ಹಾಗಾದರೆ ಸಮಾಂತರ ಶ್ರೇಣಿಯ 5ನೇ ಪದ ಅಂದರೆ a ಪ್ಲಸ್ 4d ಅಂತ ಬರಿತೀನಿ. a ಪ್ಲಸ್ 4d 5ನೇ ಪದದ 5 ಪಟ್ಟು 5 ಟೈಮ್ಸ್ ಅಂದರೆ ಇನ್ನು 5ಇಂದ ಮಲ್ಟಿಪ್ಲೈ ಮಾಡಬೇಕು 5ನೇ ಪದವನ್ನು. 9ನೇ ಪದದ 9 ಪಟ್ಟು 9ನೇ ಪದ ಅಂದರೆ a ಪ್ಲಸ್ 8d ಅಂತ ಬರುತ್ತೆ. 9ನೇ ಪದ ಅಂದರೆ a ಪ್ಲಸ್ 8d ಬರುತ್ತೆ. ಈ 9ನೇ ಪದದ 9 ಪಟ್ಟು ಅಂದರೆ ಇಂಟು 9 ಬರೀತೀನಿ. ಅವೆರಡು ಈಕ್ವಲ್ ಆಗಿದ್ದಾವೆ ಅಂತ ಹೇಳಿದರೆ ಈಕ್ವಲ್ ಟು ಬರೆದು ಸಿಂಪ್ಲಿಫೈ ಮಾಡ್ತೀನಿ. 5 ಇಂಟು a ಅಂದರೆ 5a ಬರುತ್ತೆ, ಪ್ಲಸ್ 5 4s 20d ಆಗುತ್ತೆ. 9 ಇಂಟು a ಅಂದರೆ 9a ಬರುತ್ತೆ, 9 8s 72d ಬರಿತೀನಿ. ಇವಾಗೆಲ್ಲ ಎಲ್ಲವೂ ಒಂದು ಸೈಡ್ ತಗೊಂಬರೋಣ. ಇವೆಲ್ಲವೂ ಈ ಕಡೆ ತರಿ ಅಥವಾ ಈ ಕಡೆ ತರಿ. ಇಲ್ಲಿ 0 ಇಟ್ಕೊಂಡು ಇವೆಲ್ಲ ರೈಟ್ ಸೈಡಿಗೆ ತರೋಣ. 9a, ಈ 5a ರೈಟ್ ಸೈಡಿಗೆ ಬಂದರೆ ಮೈನಸ್ 5a ಆಗುತ್ತೆ. ಇಲ್ಲಿ 72d ಇದೆ. ಇಲ್ಲಿ 20d ರೈಟ್ ಸೈಡಿಗೆ ಬಂದರೆ ಮೈನಸ್ 20d ಆಗುತ್ತೆ. 9a 5a ಮೈನಸ್ ಮಾಡಿದ್ರೆ 4a ಬರುತ್ತೆ. 72dಯಲ್ಲಿ 20d ಮೈನಸ್ ಮಾಡಿದ್ರೆ 52d ಬರುತ್ತೆ. ಸೊ ಇಲ್ಲಿ 0 ಇದೆ. ಇವೆರಡರಿಂದ 4 ಕಾಮನ್ ತೆಗಿಯೋಣ. 4 ಕಾಮನ್ ತೆಗೆದ್ರೆ a ಉಳಿಯುತ್ತೆ. 4ರಿಂದ 4 ಒಂದಲೇ 4, 1 ಉಳಿಯುತ್ತೆ. 4 ಮೂಲ 12, 13d ಬರುತ್ತೆ. ಯಾಕಂದರೆ 13 4 52 ಆಗುತ್ತಲ್ಲ. ಸೊ 52ನ್ನು 4 ಕಾಮನ್ ತೆಗೆದ್ರೆ ಇಲ್ಲಿ 13 ಉಳಿಯುತ್ತೆ. ಈ 4 ಲೆಫ್ಟ್ ಸೈಡ್ ಬಂತಂದರೆ 0/4 ಆಗುತ್ತೆ. ರೈಟ್ ಸೈಡಲ್ಲಿ a ಪ್ಲಸ್ 13d ಬರುತ್ತೆ. 0/4 ಅಂದರೆ 0 ಆಗುತ್ತೆ. a ಪ್ಲಸ್ 13d ಅಂದರೆ ನೋಡ್ರಿ a ಪ್ಲಸ್ 4dನ 5th ಟರ್ಮ್ ಅಂತ ಬರೀತೀವಿ.
ಎ ಪ್ಲಸ್ 3D ಫೋರ್ತ್ ಟರ್ಮ್ ಅಂತ ಬರೀತೀವಿ. ಇಲ್ಲಿ 3 ಇದೆ ಅಂದರೆ ಫೋರ್ತ್ ಟರ್ಮು, 4 ಇದೆ ಅಂದರೆ ಫಿಫ್ತ್ ಟರ್ಮ್, 13 ಇದೆ ಅಂದರೆ ಇದು 14th ಟರ್ಮ್ ಆಗುತ್ತೆ. ಸೊ 14 ಟರ್ಮ್ ಎಷ್ಟು ವ್ಯಾಲ್ಯೂ ಎಷ್ಟು ಬರುತ್ತೆ? 0 ಬರುತ್ತಲ್ಲ. ಅಲ್ಲಿ ಕೇಳಿದ್ದು 14ನೇ ಪದ ಕೇಳಿದಾನೆ. ಎ ಪ್ಲಸ್ 13D ಅನ್ನೋದು 14ನೇ ಪದ ಆಗಿರುತ್ತೆ. 14 ಟರ್ಮ್ ಆಗಿರುತ್ತೆ. 14 ಟರ್ಮ್ ವ್ಯಾಲ್ಯೂ 0 ಬರುತ್ತೆ. 0 ಅನ್ನೋದು ಇಲ್ಲಿ ಆಪ್ಷನ್ 3rd ಒನ್ನಲ್ಲಿದೆ ನೋಡ್ರಿ. ದಿಸ್ ಈಸ್ ದ ಆನ್ಸರ್. ಗೊತ್ತಾಯ್ತಾ ಕ್ವಶನ್ಗೆ ಆನ್ಸರ್ ಮಾಡಿದ್ದು? ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡೋಣ. ಮುಂದಿನ ಪ್ರಶ್ನೆ. ಇಫ್ ದ ಸಮ್ ಅಂಡ್ ದ ಪ್ರಾಡಕ್ಟ್ ಆಫ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ax² + 6x + 4a = 0 ಆರ್ ಈಕ್ವಲ್, ದೆನ್ ಎ ಈಸ್ ಈಕ್ವಲ್ ಟು ಅಂತಿದೆ. ax² + 6x + 4a = 0 ಎಂಬ ವರ್ಗ ಸಮೀಕರಣದ ಮೂಲಗಳ ಮೊತ್ತ ಮತ್ತು ಗುಣಲಬ್ಧವು ಸಮವಾಗಿದ್ದರೆ ಎ ಯ ಬೆಲೆ ಎಷ್ಟು ಅಂತ ಕೇಳಿದ್ದಾನೆ. ಫಸ್ಟ್ ಆಫ್ ಆಲ್ ಇಲ್ಲಿ ax² + 6x + 4a = 0 ಇದೆಯಲ್ಲ, ಇದನ್ನ ಕ್ವಾಡ್ರಾಟಿಕ್ ಈಕ್ವೇಷನ್ನ ಸ್ಟ್ಯಾಂಡರ್ಡ್ ಫಾರ್ಮು ax² + bx + c = 0ಗೆ ಕಂಪೇರ್ ಮಾಡಿದ್ದೆ ಆದರೆ ಎ ಪ್ಲೇಸಲ್ಲಿ ಎ ಇದೆ ಅಂದರೆ ಎ = ಎನೇ ಬರಿತೀನಿ. ಇಲ್ಲಿ ಬಿ ಪ್ಲೇಸಲ್ಲಿ ಇಲ್ಲಿ 6 ಇದೆಯಲ್ಲ, ಬಿ = 6 ಬರಿತೀನಿ. ಸಿ ಪ್ಲೇಸಲ್ಲಿ 4a ಇದೆಯಲ್ಲ, ಸಿ = 4a ಬರ್ಕೊಂತೀನಿ. ಇಲ್ಲಿ ಮೂಲಗಳ ಮೊತ್ತ ಮತ್ತು ಗುಣಲಬ್ಧ ಅಂತ ಹೇಳಿದ್ದೇನೆ. ವರ್ಗ ಸಮೀಕರಣದ ಮೂಲಗಳ ಮೊತ್ತ, ಪ್ರಾಡಕ್ಟ್ ಆಫ್ ರೂಟ್ಸ್, ಸಮ್ ಆಫ್ ರೂಟ್ಸ್ ಅಂತ ಕರಿತೀವಿ. ವರ್ಗ ಸಮೀಕರಣದ ಮೂಲಗಳ ಮೊತ್ತ ಅಂದರೆ ಎಮ್ ಮತ್ತು ಎನ್ಗಳು ವರ್ಗ ಸಮೀಕರಣದ ಮೂಲಗಳಾಗಿದ್ದರೆ, ಇಫ್ ಎಮ್ ಆ್ಯಂಡ್ ಎನ್ ಆರ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ತಗೊಂಡ್ರೆ ಮೂಲಗಳ ಮೊತ್ತ ಅಂದರೆ ಎಮ್ + ಎನ್ = ಒಂದು ಫಾರ್ಮುಲಾ ಇದೆ -b/a ಅಂತ ಬರಿತೀವಿ. ವರ್ಗ ಸಮೀಕರಣದ ಮೂಲಗಳ ಮೊತ್ತ ಅಂದರೆ -b/a. ಸೊ ಇಲ್ಲಿ ಮೈನಸ್ ಬರೆಯೋಣ. ಬಿ ಅಂದರೆ 6 / a ಇದ್ದತ್ರ ಏನೇ ಇದೆ, -6/a ಅನ್ನೋದು ಸಮ್ ಆಫ್ ದ ರೂಟ್ಸ್, ಮೂಲಗಳ ಮೊತ್ತ. ಮೂಲಗಳ ಗುಣಲಬ್ಧ ಬೇಕಂದರೆ ಎಮ್ × ಎನ್ ಅಂತ ಬರಿತೀವಿ. ಅದಕ್ಕೆ ಫಾರ್ಮುಲಾ ಇದೆ c/a ಅಂತ ಬರಿತೀವಿ. ಸಿ ಅಂದರೆ 4a ಆಗುತ್ತೆ, / a ಇದ್ದತ್ರ ಏನೇ ಇದೆ, ಇಲ್ಲಿರೋ ಎ ಕ್ಯಾನ್ಸಲ್ ಆಗಿ ಮೂಲಗಳ ಗುಣಲಬ್ಧ 4 ಬರುತ್ತೆ. ಇಲ್ಲಿ ಕೊಟ್ಟಿರೋ ಕಂಡೀಷನ್ ಕ್ವಶನಲ್ಲಿ ಏನಿದೆ ಅಂದರೆ ಈ ಮೂಲಗಳ ಮೊತ್ತ ಮೂಲಗಳ ಗುಣಲಬ್ಧ ಎರಡೂ ಸಮವಾಗಿದ್ದರೆ ಅಂತ ಕೊಟ್ಟಿದ್ದಾನೆ. ಅಂದರೆ -6/a ಅನ್ನೋದು ಮೂಲಗಳ ಮೊತ್ತ, 4 ಅನ್ನೋದು ಮೂಲಗಳ ಗುಣಲಬ್ಧ ಎರಡೂ ಸಮವಾಗಿದೆ ಅಂದರೆ ಈಕ್ವಲ್ ಟು ಬರಿತೀನಿ. ಇವಾಗ ಇವೆರಡು ಇಂಟರ್ಚೇಂಜ್ ಮಾಡಿರಿ. -6 / 4 ಆಗುತ್ತೆ. ಎ ಅನ್ನೋದು ರೈಟ್ ಸೈಡಿಗೆ ಬರುತ್ತೆ. 2 2s 2 3s 6 ಕ್ಯಾನ್ಸಲ್ ಆಗಿ -3 / 2 ಇದೆ ಕೆಳಗಡೆ = ಎ ಬರೀತೀನಿ. ಎ ವ್ಯಾಲ್ಯೂ -3/2 ಬರುತ್ತೆ. ಇಲ್ಲಿ ಕೇಳಿರೋದು ಎನ ವ್ಯಾಲ್ಯೂ ಎಷ್ಟು ಬರುತ್ತೆ? -3/2 ಬರುತ್ತೆ. ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಅರ್ಥ ಇದ್ವಾ? ಸೊ ಈ ಥರ ಕೆಲವೊಂದು ಪ್ರಮುಖವಾದ ಪ್ರಶ್ನೆಗಳು, ಇಂಪಾರ್ಟೆಂಟ್ ಕ್ವಶನ್ಸ್ನ ಸಾಲ್ವ್ ಮಾಡೋ ವಿಧಾನ ನಿಮಗೆ ಹೇಳ್ಕೊಟ್ಟಿದ್ದೀನಿ. ನಾನು ಹೇಳ್ತಕ್ಕಂಥ ವಿಧಾನಗಳು ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಎಲ್ಲ ಗ್ರೂಪ್ಸ್ಗೆ ಶೇರ್ ಮಾಡ್ತಾ ಬನ್ನಿ. ಬಟ್ ಇವೆಲ್ಲ ಟಾಪಿಕ್ಸ್ ಮೇಲಿರೋ ಪ್ರಶ್ನೆಗಳು ಅಷ್ಟೇ ಇಲ್ಲಿ ಸಾಲ್ವ್ ಮಾಡಿದ್ದೀನಿ. ನಮ್ಮ ಮೊಬೈಲ್ ಆ್ಯಪಲ್ಲಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಇವೆಲ್ಲ ಚಾಪ್ಟರ್ ವೈಸ್ ನಿಮಗೆ ಕಾನ್ಸೆಪ್ಟ್ ವೈಸ್ ಪಾಠಗಳನ್ನು ಹೇಳ್ಕೊಟ್ಟಿದ್ದೀನಿ. 100% ಈಗ ಎಕ್ಸಾಮ್ ಅಂತಲ್ಲ, ಎಲ್ಲ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ಆ ಒಂದು ಉಪಯೋಗ ಪಡ್ಕೊಳ್ರಿ. ಇನ್ನು ಅಪ್ಕಮಿಂಗ್ ಎಕ್ಸಾಮ್ಸಲ್ಲಿ ಸಕ್ಸಸ್ ಕಾಣ್ರಿ ಅಂತ ಹೇಳ್ತಾ ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.